ಈಗ ಅಂಬಲೂರೊಳಗೆ ಶಿವ ಕುಂಬಾರ ಸಾಲಿನಲ್ಲಿ ನಿಂಬಿಯ ಕಳೆಯ ಮಾತಿನೊಳ ಬಸವರಸ ಕೂಸಿದ್ ನಿಂಬಿಟ್ಟಾನೇನ ಸರ್ವಜ್ಞ. ಅಬಲೂರು ಇತ್ತಿತ್ತ ಅಬ್ಲೂರಾಯಿತು. ಅಂಬಲೂರು ಹೋಗಿ ಅಬ್ಲೂರಾಗಿದೆ. ಅದೇ ಸೂರ್ಯ ಅಸ್ತಮದಗಳು ಕೊಡ್ಬೇಕಿತ್ತು, ಅವನು ಸೂರ್ಯ ಮುಳುಗೋದ್ರೊಳಗೆ ಕೊಡ್ಬೇಕಿತ್ತು. ಆ ಮಾಳಿ ಕೊಟ್ಟಾಗ ಅದೇ ವರ ಪ್ರಸಾದದಿಂದ ಸರ್ವಜ್ಞ ಹುಡ್ತಾನೆ. ಸರ್ವಜ್ಞನೆಂಬುವನು ಗರ್ವದಿಂದ ಆದವನು ಸರ್ವರ ಒಳಗೊಂದೊಂದು ನುಡಿಗಲಿತು ವಿದ್ಯದ ಪರ್ವತವೇ ಆದ ಸರ್ವಜ್ಞಾಜ್ಞ. ತಂದೆ ವಿಕ್ರಮನು ಅಲ್ಲ, ತಾಯಿ ಮಾಳಿಯೂ ಅಲ್ಲ, ಚಂದ್ರಶೇಖರಯ್ಯನವರ ವರದಿಂದ ಹುಟ್ಟಿದ ಕಂದ ತಾನೆಂದ ಸರ್ವಜ್ಞ ಅಂತ ಅವನು ಒಂದು ವಚನನೇ ಹೇಳಿದ್ದಾನೆ. ನಮ್ಮ BJP ಸರವಾಗಿ BC ಪಾಟೀಲ್ ಮತ್ತು ಕೃಷಿ ಸಚಿವರು BC ಪಾಟೀಲ್ ಇದ್ರಾಗ ಎಲ್ಲ ಅನುದಾನ ಮಾಡಿಕೊಟ್ರು. ಇದಕ್ಕೆ 1 ಕೋಟಿ ರೂಪಾಯಿ ಮಾಡಿಕೊಟ್ರು. ಅರೆ ಏಕ್ದಮ್ ನಾವು ಅಬ್ಲೂರಿಗೆ ಬಂದಿದ್ದೀವಿ. ಯಾವ ಅಬ್ಲೂರು ಅಂತಿದ್ದೀರಾ? ನಮ್ಮ ಸರ್ವಜ್ಞನ ಹುಟ್ಟೂರು ಅಬ್ಲೂರಿಗೆ ಬಂದಿದ್ದೀವಿ. ಕಾಗಿನೆಲೆಯ ಕನಕ ಗುರುಪೀಠದ ಕನಕದಾಸರ ಒಂದು ಐಕ್ಯ ಸ್ಥಳವನ್ನು ನೋಡಿಕೊಂಡು ಹೀಗೆ ಅಂದವೇ ಹಿರೇಕೆರೂರಿಗೆ ಹೋಗ್ಬೇಕಾದ್ರೆ ನಮಗೆ ಮಧ್ಯದಲ್ಲಿ ಯಾರೋ ಒಬ್ರು ಗ್ರಾಮಸ್ಥರು ಸಿಕ್ಕವ್ರು ಹೇಳಿದ್ರು, ಅಬ್ಲೂರಿಗೆ ಹೋಗಿ, ಅಬ್ಲೂರಲ್ಲಿ ಸರ್ವಜ್ಞನ ಹುಟ್ಟೂರು, ಅಲ್ಲಿ ಸಾಕಷ್ಟು ಮಾಹಿತಿ ಸಿಗುತ್ತೆ ನಿಮಗೆ, ಆ ವಿಚಾರವನ್ನು ಜನಗಳಿಗೆ ಪ್ರಸ್ತುತಪಡಿಸಿ ಅಂತ ಹೇಳಿ. ಸೊ ಹಾಗಾಗಿ ನಾವಿವತ್ತು ಅಬ್ಲೂರಿಗೆ ಬಂದಿದ್ದೀವಿ. ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು, ಅಬ್ಲೂರಿನ ಒಂದು ಪ್ರವಾಸಿ ಮಂದಿರದ ಹತ್ರ ನಾನು ನಿಂತ್ಕೊಂಡಿದ್ದೀನಿ. PWD ಬೋರ್ಡ್ ಹಾಕಿದ್ದಾರೆ ಲೋಕೋಪಯೋಗಿ ಇಲಾಖೆಯಿಂದ. ಇದು ಹಿರೇಕೆರೂರು ತಾಲೂಕಿಗೆ ಸೇರುತ್ತೆ. ಸೊ ಇಲ್ಲಿರೋದು ಸರ್ವಜ್ಞನ ಹುಟ್ಟೂರಾದಂಥ ಅಬ್ಲೂರಿನ ಒಂದು ಪ್ರವಾಸ ಮಂದಿರ. ಬನ್ನಿ, ಪ್ರವಾಸ ಮಂದಿರದ ಒಳಗೆ ಹೋಗೋಣ, ಹೇಗಿದೆ ಅನ್ನೋ ವಾಸ್ತವ ಸ್ಥಿತಿಯನ್ನು ನೋಡೋಣ. ಇಲ್ಲಿ ಅವರ ಹುಟ್ಟಿದ ಒಂದು ನಾಡಾಗಿರೋದ್ರಿಂದ ಈ ಊರು, ಸೊ ಹಾಗಾಗಿ ಅವರ ಒಂದು ನೆನಪಿಗಾಗಿ ಅವರ ಒಂದು ಸರ್ವಜ್ಞನ ಒಂದು ಮೂರ್ತಿಯನ್ನು ಇಲ್ಲಿ ಇಟ್ಟಿದ್ದಾರೆ. ಸೊ ಇಲ್ಲಿನ ಊರಿನ ಜನರನ್ನು ಮಾತಾಡ್ಸೋಣ. ಈ ಊರಿನ ಜನರನ್ನು ಮಾತಾಡಿಸಿ ಸರ್ವಜ್ಞನ ಹುಟ್ಟೂರು ಅಂತ ಹೇಳಿ ಯಾವಾಗ ಪ್ರಚಾರಕ್ಕೆ ಬಂತು, ಹಾಗೆಯೇ ಸರ್ವಜ್ಞನ ಹುಟ್ಟೂರು ಅಂತ ಹೇಳಿ ಹೇಗೆ ಐಡೆಂಟಿಫೈ ಮಾಡ್ತಾರೆ ಇವರು, ಅದ್ರ ಜೊತೆಗೆ ಅಬಲೂರಿಗೆ ಸರ್ವಜ್ಞನ ಒಂದು ಮಾಹಿತಿಯ ಈ ಒಂದು ವಿಡಿಯೋಗೆ ನಿಮ್ಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ. ಬನ್ನಿ ಹೋಗೋಣ. PWD ಗೆಸ್ಟ್ ಹೌಸ್ ಇಲ್ಲ ಅಯ್ಯಿಂది చూడండి ನೋಡ್ರಿ. PWD ಗೆಸ್ಟ್ ಹೌಸ್, ಲೋಕೋಪಯೋಗಿ ಗೆಸ್ಟ್ ಹೌಸ್ ಮನೆ ಆಗ್ಬಿಟ್ಟಿದೆ ನೋಡಿ. ಎಲ್ಲ ಕಡೆ ಗೆಸ್ಟ್ ಹೌಸ್ನ ನಾವೇನಾದರೂ ಹೋಗಿ ಕೇಳಿದ್ರೆ PWD ಅವರು ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ತಾರೆ. ಪ್ರವಾಸಿಗರಿಗೆ ವ್ಯವಸ್ಥೆ ಮಾಡಿಕೊಡಿ, ಲೋಕೋಪಯೋಗಿ ಇಲಾಖೆಯಿಂದ ಪ್ರವಾಸಿ ಮಂದಿರ ನಿರ್ಮಾಣ ಮಾಡಿ ಅಂದರೆ ಈ ಥರ ಇಲ್ಲಿ ಯಾರೋ ವಲಸಿಗರು ಬರ್ತಾರೆ ಅವರಿಗೆ ಮನೆ ಮಾಡಿಕೊಟ್ಬಿಟ್ಟಿದ್ದಾರೆ. ಇದು PWD ಮಾಡೋ ಕೆಲಸ. ಬನ್ನಿ ಮುಂದೆ ಹೋಗೋಣ. ಹಾಗೆ ಅಬ್ಲೂರು ಗ್ರಾಮವನ್ನು ಒಮ್ಮೆ ಸುತ್ಕೊಂಡು ಬರೋಣ. ಇಲ್ಲಿ ಏನು ಮಾಹಿತಿ ಸಿಗುತ್ತೋ ಆ ಮಾಹಿತಿಯನ್ನು ನಾನು ನಿಮಗೆ ಹಾಗೆ ತಿಳಿಸುವಂಥ ಒಂದು ಪ್ರಯತ್ನನ ಈ ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಬನ್ನಿ. ಹುಟ್ಟೂರು ಅಬ್ಲೂರು ರೀ. ಜನ್ಮಸ್ಥಳ ಅಲ್ಲಿ ಮೇಲ್ಗಡೆಗೆ ಕಾಣಿಸ್ಬೇಕು, ನೀವು ಅಲ್ಲಿ ಹೋದ್ರೆ ಸಿಗುತ್ತೆ. ಅವನು ತಿರುಪತಿ ಸಾಲಿನ ಒಂದು ಏನಂತೀರಿ ಕವಿ, ಆದಿಕವಿ ಅಂದರು, 16ನೇ ಶತಮಾನದ ಆದಿಕವಿ. ಹಿಂಗೆಲ್ಲ ಇದೆ ನಿಮಗೆ. ಅಲ್ಲಿ ಮೇಲೆ ಹೋದ್ರೆ ನಮ್ಗೆ ಏನು ಸಿಗುತ್ತೆ? ಈಗ ಸರ್ವಜ್ಞನ ಹುಟ್ಟಿದ ಒಂದು ಸ್ಥಳ ಸಿಗುತ್ತೆ, ಮೂರ್ತಿ ಇದೆ, ಇದೆಲ್ಲ ಸಿಗುತ್ತೆ. ಹುಟ್ಟಿದ ಸ್ಥಳ ನೋಡ್ಬೋದು. ನೀವು ಇದೇ ಊರವರ? ಇದೇ ಊರು. ಒಂಚೂರು ಬಂದು ನಮಗೆ ತೋರಿಸ್ತೀರಾ ಸರ್? ಅಲ್ಲಿ ಸ್ವಲ್ಪ ಮೇಲೆ ಊರು ಫ್ರೆಂಡ್ ಬರ್ತಿದ್ದಾನೆ, ಫೋನ್ ಮಾಡ್ತೀನಿ. ಓಕೆ. ಇಲ್ಲಿ ಸರ್ವಜ್ಞನ ಮನೆ ಹುಟ್ಟು ಜನ್ಮಸ್ಥಳ ಇದೇನಾ? ಹಿಂಗೆ ಮೇಲೆ ಹೋಗ್ಬೇಕಾ? ಹೆಂಗೆ ಹೋಗ್ಬೇಕಮ್ಮ? ಸ್ಟ್ರೈಟ್ ಅದೇನಾ? ಓಕೆ ಓಕೆ, ಥ್ಯಾಂಕ್ ಯು ಬ್ರದರ್. ಮಾಡಿದ್ರಲ್ಲ ಅವ್ರು ಯಾವ ಊರಿನವರು? ನಾಗರಾಜ್. ಹಾಂ, ನಾಗರಾಜ್. ಓಕೆ, ಅವ್ರಂಗಾರೆ ಇವಾಗ ಇಲ್ಲಿಲ್ಲ. ಓಕೆ. ಸೊ ಹಂಗಂದ್ರೆ ಇವಾಗ ನಮ್ಗೆ ಮಾಹಿತಿ ಕೊಡೋರು ಯಾರು? ನಮ್ಮ ಹಿರಿಯರು ಅದಾರ. ಓಕೆ ಓಕೆ ಸರ್, ಅಬ್ಲೂರು ಕುಂಬಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಇರುವಂಥ ಒಂದು ಊರಾಗಿತ್ತ ಮುಂಚೆ ಅಂತ? ನಮಗೆ ಅಷ್ಟೊಂದು ಮಾಹಿತಿ ಇಲ್ಲ ಸರ್. ನನಗೆ ಹೇಳ್ಬೇಕಂತಂದ್ರೆ ಸರ್ವಜ್ಞ ಅಂತಂದ್ರೆ ಅವ್ನು ಕುಂಬಾರ ಶಾಲೆಯಲ್ಲಿ ಹುಟ್ಟಿರ್ತಕ್ಕಂಥ ಸರ್ವಜ್ಞ ಅಂತ ನನಗೆ 16ನೇ 12ನೇ ಶತಮಾನ ಅಂತ ಹೇಳ್ತಾ ಇದ್ರು ಹಿರಿಯರು. ಅದರ ಪ್ರಕಾರ ನಾವು ಹಂಗೆ ಬಂದ್ವಿ ಮುಂದಕ್ಕೆ. ಈಗ ಅಂಬಲೂರೊಳಗೆ ಶಿವ ಕುಂಬಾರ ಸಾಲಿನಲ್ಲಿ ನಿಂಬಿಯ ಕಳೆಯ ಮಾತಿನೊಳ ಬಸವರಸ ಕೂಸಿದ್ ನಿಂಬಿಟ್ಟಾನೇನ ಸರ್ವಜ್ಞ. ಸರಿ. ಅನ್ನೋ ಒಂದು ವಚನದಲ್ಲಿ ಅವನ ರೂಪದಲ್ಲಿ ಬರದ ಅದು ಅರ್ಥಪೂರ್ವಕ ಅರ್ಥದಲ್ಲಿ ಒಳಗೆ ಹಿರಿಯರಿಗೆ ಗೊತ್ತು. ನಾವು ನವ ಪೀಳಿಗೆಗಳು ಹಂಗೆ ವರ್ಷ ಹಂಗೆ ಬರ್ತಾ ಇದ್ದಾವೆ. ಈಗ ಏನು ಸರ್ ಅದರ ಅರ್ಥ ಏನು? ನೀವು ಹೇಳಿದ ಸಾಲಿನ ಅರ್ಥ ಏನು? ಅಂಬಲೂರೊಳಗೆ ಶಿವ ಕುಂಬಾರ ಸಾಲಿನ ಅಂದ್ರೆ ಅಬಲೂರು ಇತ್ತಿತ್ತ ಅಬ್ಲೂರಾಯಿತು. ಅಂಬಲೂರು ಹೋಗಿ ಅಬ್ಲೂರಾಗಿದೆ. ಅಂಬಲೂರೊಳಗೆ ಶಿವ ಕುಂಬಾರ ಸಾಲಿನಲ್ಲಿ ಅಂದ್ರೆ ಅಬ್ಲೂರೊಳಗೆ ಒಬ್ಬ ಕುಂಬಾರ.
ಕುಂಬಾರ ಸಾಲಿನಳ್ಳಿ ಅಂದ್ರೆ ಅವನು ಅವರ ಬಸವರಸ ಅವನು ಮಾಸಿರನು, ತಾಯಿ ಮಾಳವೈಲ್ಯನ. ಅವನು ಕಾಶಿ ಹೋಗಿದ್ದಂತೆ. ಕಾಶಿ ಹೋದಾಗ ಒಂದು ಮಕ್ಕಳ ಅದೇ ಉದ್ದೇಶಕ್ಕೆ ವರ ಪ್ರಸಾದಕ್ಕಂತ ಕಾಶಿಯಿಂದ ಅವನು ವರ ತಗೊಂಬಂದ. ಆ ಟೈಮ್ನಲ್ಲಿ ಸೂರ್ಯ ಅಸ್ತಮದ ಆಗದ ಒಳಗೆ ಅವನು ಪ್ರಸಾದ ಕೊಡ್ಬೇಕಾಗಿತ್ತು. ಪ್ರಸಾದ ಕೊಡೋದ್ರೊಳಗೆ ಅಸ್ತಮ ಆಗೋದ್ರೊಳಗೆ ಇಲ್ಲೇ ಅವನು ಕುಂಬಾರ ಮಾಡಿ ಒಳಗೆ ಇದಾದ ಅದನ್ನ ಕೊಟ್ಟ ಅವನು ವರ ಪುತ್ರದಿಂದ ಅವನು ಹುಟ್ಟಿದ. ಅಂದ್ರೆ ಇದು ವರ ಪ್ರಸಾದ ಹೆಂಗ್ ಹುಟ್ಟಿದ್ರು ಅನ್ನೋ ಒಂದು ಕತೆ. ಎಸ್ 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 ಹಂಗಾರೆ ಒಳಗಡೆ ಏನೇನು ನೋಡ್ಬೋದು ನಾವು? ಹೋಗಂಬರ್ರಿ, ನೋಡಂಬನ್ನಿ. ತಮ್ಮ ಹೆಸರೇ ಗೊತ್ತಾಗ್ಲಿಲ್ಲ. ಅಶೋಕ್ ಆಡೋರು ಅಂತಂದು, ಅಶೋಕ್ ಶೇಖಪ್ಪ ಆಡೋರು. ನೀವಿಲ್ಲಿ ಏನಾಗಿ ಕೆಲಸ ಮಾಡ್ತೀರಾ? ನಾವು ಸರ ನಾವು ಕುಟುಂಬ. ರೈತಾಪಿ ಕುಟುಂಬ ನಮ್ಮದು. ಓಕೆ ಓಕೆ. ವ್ಯವಸಾಯ ಮೂಲಕ? ಸರ್, ಮೂಲ ಕಸುಬು ವ್ಯವಸಾಯ. ಓಕೆ. ಇದು ದೇವಸ್ಥಾನನ? ಸೋಮೇಶ್ವರ ದೇವಸ್ಥಾನ, ಬ್ರಹ್ಮಲಿಂಗೇಶ್ವರ. ಬ್ರಹ್ಮಲಿಂಗೇಶ್ವರ ದೇವಸ್ಥಾನ. ಇದು ಬ್ರಹ್ಮಲಿಂಗೇಶ್ವರ. ಅದು ಆದಿನ ಅರಣ್ಯ ಹುಟ್ಟಿರ್ತಕ್ಕಂಥ ಶಿರಸ್ ಪೌಡ್ ಆಗಿರ್ತಕ್ಕಂಥ ಒಂದು ಐತಿಹಾಸಿಕ ಸ್ಥಳ ಇದೆ. ಏನು ಐತಿಹಾಸಿಕ ಸ್ಥಳ? ಏನು ಐತಿಹಾಸಿಕ ಘಟನೆಗೆ ಸಾಕ್ಷಿಯಾಗಿದೆ ಈ ದೇವಸ್ಥಾನ? ಬನ್ನಿ ಸರ್, ತೋರಿಸ್ತೇನೆ. ಏಕಾಂತರಾಮಯ್ಯ ಶಿರಸ್ ಪೌಡ್ ಆಗಿರ್ತಕ್ಕಂಥ ಒಂದು ಐತಿಹಾಸಿಕ ಸ್ಥಳ. ಏಕಾಂತರಾಮಯ್ಯ ಶಿರಶ್ಛೇದನ ಮಾಡ್ಕೊಳ್ತಾರೆ ಅಂತ ಹೇಳ್ತಾರಲ್ಲ, ಇದು ಆಗಿರ್ತಕ್ಕಂಥದ್ದು ಒಂದು ಸನ್ನಿವೇಶ. ಇಲ್ಲಿ ಸಾಕ್ಷಿ ಅದಾವೆ. ಇವೆಲ್ಲ ಶಿಲೆ ಶಾಸನಗಳು ಸಾಕ್ಷಿ ಆಗ್ತದೆ. ಶಾಸನ ಇದೆಯಲ್ಲ? ಹೌದು ಹೌದು. ಏನಂತ ಬರ್ತಿದೆ? ಏನು ಅರ್ಥ ಕೊಡುತ್ತೆ ಈ ಶಾಸನ ಇಲ್ಲಿರೋದು? ಈ ಶಾಸನ ಏಕಾಂತರಾಮಯ್ಯನ ಒಂದು ಶಿರಸ್ಪವಾಡ ಆಗಿರ್ತಕ್ಕಂಥ ಜನ್ಮಭೂಮಿ ಅಂತ ನಮಗೆ ಒಂದು ಹಿರಿಯರು ಹೇಳಿಕೆಂತ ಬಂದಾರ. ಅವ ಸಾಕ್ಷಿ ಪುರಾಣಗಳಿವೆ. ಅಂದ್ರೆ ನಿಮಗೂ ಕೂಡ ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಇಲ್ಲ? ಸ್ವಲ್ಪ ಮಾಹಿತಿ ಇಲ್ಲ, ಅಲ್ಪ ಸ್ವಲ್ಪ ಹಿರಿಯರು ಹೇಳ್ತಕ್ಕಂಥ ಮಾಹಿತಿ ಒಳಗೆ ನಾವು ಹಂಗೆ ಮುಂದುವರ್ಸ್ಕೊಂಡು ಬಂದಿದ್ದೀವಿ ಅಷ್ಟೇ. ಯಾಕೆ ಅವ್ರು ಏಕಾಂತರಾಮಯ್ಯ ಶಿರಶ್ಛೇದನ ಅದು ಹೆಚ್ಚಿನ ಮಾಹಿತಿ ನಮಗೆ ಗೊತ್ತಿಲ್ಲ, ಹಿರಿಯರು ಗೊತ್ತು. ಯಾರನ್ನ ಕೇಳಿದ್ರೆ ನಮಗೆ ಸಿಗ್ಬೋದು ಮಾಹಿತಿ? ಹೇಳೋಣ, ಯಾರು ಕೇಳಿದ್ರೆ ನಮ್ಮ ಊರಿನಲ್ಲಿರುವಂಥ ಕೆಲವೊಬ್ರು ಹಿರಿಯರನ್ನ ಮಾತಾಡ್ಸಿದ್ರೆ ಹೇಳ್ತಾರೆ. ಹೇಳ್ತಾರೆ. ಅದೇ ಒಂದು ದೇವಸ್ಥಾನ ಇದೆ. ಹೌದು ಹೌದು. ಓಕೆ. ಇಲ್ಲಿ ನೀವು ಒಂದು ಆಚೆ ನಿಂತು ಒಂದು ಗಾದೆ ಮಾತನ್ನ ಹೇಳಿದ್ರಲ್ಲ, ಒಂದು ಪದನ, ಏನದು? ಇನ್ನೊಮ್ಮೆ ಹೇಳಿ. ಅಂಬಲೂರೊಳಗೆ ಸೇವ ಕುಂಬಾರ ಸಾಲಿನಲ್ಲಿ ನಿಂಬಿಯ ಕಳೆಯ ಮಾತಿನೊಳ ಬಸವರಸ ಕೂಸು ನಿಂಬಿಟ್ಟಾನನ್ನೇ ಸರ್ವಜ್ಞ. ಇದಕ್ಕೂ ಈ ದೇವಸ್ಥಾನಕ್ಕೂ ಹೊಂದಾಣಿಕೆ ಇದೆ ಹೊಂದಾಣಿಕೆ ಇದೆ. ಆದರೂ ನಮ್ಮಲ್ಲಿ ಹಿರಿಯರ ಅನುಭವ ಇರತಕ್ಕಂಥ ನಮ್ಗೆ ಅಷ್ಟು ಹೆಚ್ಚಿನ ಅನುಭವ ನಮ್ಮಲ್ಲಿ ಇಲ್ಲ. ಏನಪ್ಪ ಅವ್ರು ಏನು ಹೇಳಿಕೆಂತ ಬಂದ್ರೆ ಆ ಅನುಭವದೊಳಗೆ ನಾವು ಹಂಗೆ ಮುಂದುವರ್ಸ್ಕೊಂತ ಹೊಂಟಿದ್ದೇವೆ. ಇದು ಸರ್ವಜ್ಞ 12ನೇ ಶತಮಾನ ಅಂತಾರೆ, ಒಂದು ಕೆಲವು 16ನೇ ಶತಮಾನ ಅಂತಾರೆ. ಅದು ಎಷ್ಟು 12 ಆ್ಯಕ್ಚುಲಿ ಹೇಳ್ಬೇಕಂದ್ರೆ 12ನೇ ಶತಮಾನ. ನಮಗೆ ಗೊತ್ತಿರ್ತಕ್ಕಂಥ ಪ್ರಕಾರ ಹೇಳ್ಬೇಕಂದ್ರೆ ಶಿಲಾಶಾಸನಗಳು ಹೇಳ್ಬೇಕಂದ್ರೆ 12ನೇ ಶತಮಾನ ಅಂತ ಹೇಳ್ಕೊಂತ ಬಂದಾರೆ. ಅಲ್ಲಿವರೆಗೂ ನಾವು ನವ ಪೀಳಿಗೆ ಹಂಗೆ ಮುಂದುವರ್ಸ್ಕೊಂತ ಬಂದಿದ್ದೇವೆ. ಇಲ್ಲಿ ಈ ಊರಿನಲ್ಲಿ ಸರ್ವಜ್ಞನ ಕುರುಹುಗಳು ಅಂತ ನಮ್ಗೆ ಏನೆಲ್ಲ ಸಿಗುತ್ತೆ ನೋಡ್ಲಿಕ್ಕೆ? ಈಗ ಸರ್ವಜ್ಞನ ಜನ್ಮಸ್ಥಳ ಇರತಕ್ಕಂಥ ಜನ್ಮಸ್ಥಳ ಆ ಕಡೆಗೆ ಇರ್ತಕ್ಕಂಥದ್ದು. ಅಲ್ಲಿ ಸ್ಥಳ ಅಂದ್ರೆ ಅಲ್ಲಿ ಏನಿದೆ? ಈಗ ಮನೆ ಇರ್ತದೆ ಅಂದ್ರೆ ಮಾಳವೊಂದು ಮನೆ ಇತ್ತು ಅಲ್ಲಿ. ಅಂದ್ರೆ ಸರ್ವಜ್ಞ ಅವರ ತಾಯಿಯ ಮನೆ? ಸರ್ವಜ್ಞನ ತಾಯಿಯ ಮನೆ. ಹಾಗಾದ್ರೆ ತಾಯಿ ಹುಟ್ಟಿದ್ದು ಅಂದ್ರೆ ಸರ್ವಜ್ಞ ಹುಟ್ಟಿದ್ದು ತಾಯಿಯ ತವರು ಮನೆಯಲ್ಲಿ? ಹೌದು. ಅಬ್ಲೂರಿನ ಇಲ್ಲೇ ಹುಟ್ಟಿದ್ದು. ತಂದೆ ಬಂದು ಬಸವರಸ ಮಾಸೂರಿನಲ್ಲಿ. ಮಾಸೂರು ಅಂದರೆ ವರಪ್ರಸಾದ ಹೋಗಿದ್ದಂತ ಹೇಳಿದ್ನಲ್ಲ, ಆ ಉದ್ದೇಶಕ್ಕೆ ಸೂರ್ಯ ಅಸ್ತಮದ ಆಗದ ಒಳಗೆ ಅವನು ಪ್ರಸಾದ ಕೊಡ್ಬೇಕತ್ತಾನೆ ಹೆಂಡತಿಗೆ. ಆ ಮಳೆ ಗಾಳಿ ಗುಡುಗು ಸಿಡ್ನಿ ಒಳಗೆ ಇಲ್ಲೇ ಐಕ್ಯ ಆಗಿ ಅವನು ಪ್ರಸಾದ ಕೊಡದ ವರಪುರದಿಂದ ಹುಟ್ಟಿರ್ತಕ್ಕಂಥ ಸರ್ವಜ್ಞ. ಬಸವರಸಗ ಮಕ್ಕಳಾಗಿರೋದು ತನ್ನ ಹೆಂಡತಿಗೆ ಮಕ್ಕಳಾಗಿರಲ್ಲ ಅಂತ ಅಲ್ಲಿಗೆ ಪ್ರಸಾದ ತಗೊಂಡ್ಬಂದಿರ್ತಾನೆ. ಮುಂದೆ ಬಂದು ಹೇಳ್ಬೇಕು. ಮುಂದೆ ಬಂದು ಹೇಳಿ, ಏನು ಹೇಳಿದ್ರಿ? ಇಲ್ಲ ಅವರು ಅದಾರ. ಅದು ಮಾಸೂರು ಬಸವರಸನ ಹೆಂಡತಿಗೆ ಮಕ್ಕಳಾಗಿರೋದಲ್ಲ. ಹಂಗಾಗಿ ಕಾಶಿ ಊರಿಂದ ವರಪ್ರಸಾದ ತಂದಿರ್ತಾನ. ವರಪ್ರಸಾದ ತಂದು ತನ್ನ ಊರಿಗೆ ಹೋಗ್ಬೇಕಾಗಿರ್ತದೆ. ಮಾಸೂರಿಗೆ ಹೋಗೋಕ್ ಆಗಲ್ಲ, ಮಳೆ ಗಾಳಿ ಗುಡುಗು ಎಲ್ಲ ಆಗಿರಿಂದ ಇಲ್ಲೇ ಮಾಳೆಯ ಮನೆಯಲ್ಲಿ ವಿಶ್ರಾಂತಿಗಾಗಿ ಉಳಿದಿರ್ತಾನೆ. ಅವಾಗ ಅವನ ಹೇಳ್ತಾನ, ನನ್ನ ಹೆಂಡತಿಗಾಗಿ ಈ ಪ್ರಸಾದ ಕೊಡ್ಬೇಕು, ಈಗ ಒಯ್ದು ಕೊಡಕ್ಕಾಗಲ್ಲ. ಅದೇ ಸೂರ್ಯ ಅಸ್ತಮದಗಳು ಕೊಡ್ಬೇಕಿತ್ತು, ಅವನು ಸೂರ್ಯ ಮುಳುಗೋದ್ರೊಳಗೆ ಕೊಡ್ಬೇಕಿತ್ತು. ಆ ಮಾಳೆ ಕೊಟ್ಟಾಗ ಅದೇ ವರಪ್ರಸಾದದಿಂದ ಸರ್ವಜ್ಞ ಹುಡ್ತಾನೆ. ಇವಾಗ ನಾವು ಮನೆ ನೋಡ್ಬೋದು. ಇದೆ ರೀ, ಮನೆ ಇಲ್ಲ, ಮನೆ ಬಂದಿದೆ, ಸಂಪೂರ್ಣ ನಾಶವಾಗಿದೆ. ಸಂಪೂರ್ಣ ನಾಶ ಅಂದ್ರೆ ಎಲ್ಲಿವರೆಗೂ ಅದು ಚೆನ್ನಾಗಿತ್ತು? ಅದು ನಮಗೆ ಗೊತ್ತಿಲ್ಲ. ನೀವು ಚಿಕ್ಕ ಹುಡುಗರು ಇದ್ದಾಗ ನೋಡಿದ್ರೆ ಅದನ್ನೇನಾದ್ರು? ಇಲ್ಲ, ಈಗೊಂದ 10 ವರ್ಷ ಆಗಿರ್ಬೋದು ರೀ. ಅದು ಪೂರ ಡೆಮಾಲಿಶ್ ಇದಾಗಿ. ಮುಂಚೆ ಇತ್ತು ಮನೆ. ಈಗ ಸರ್ಕಾರದೊಳಗ ಮತ್ತೆ ಈಗ ಒಂದು 10 ವರ್ಷದಲ್ಲಿ ಬಿದ್ದೋಗಿದೆ. ಈಗ ಮತ್ತೆ ಅದನ್ನ ಸರ್ಕಾರ ಲೆವೆಲ್ ಒಳಗೆ ಒಂದು ಸರ್ವಜ್ಞ ಕುಟೀರ ಅಂತ ಮಾಡಬೇಕು ಅಂತ ಇದಾಗಿದೆ. ಬನ್ನಿ ನೋಡೋಣ ಜಾಗನ ಎಲ್ಲಿದೆ ಅಂತ. ಬನ್ನಿ. ಹೆಚ್ಚಿನ ಮಾಹಿತಿ ಸರ
ಅಲ್ಲಿ ಬಂದಾರ ಅಜ್ಜಾರ ಅವರು ಇದು ಪೂಜೆ ಮಾಡ್ತಕ್ಕಂಥವ್ರು ಅಜ್ಜಾರ್ ಅವರು ನಮ್ಗಿಂತ ಕೇಳಿದ್ರೆ ಹಂಗ ಅವ್ರು ಹೇಳ್ತಾರೆ ಸಂಪೂರ್ಣ ಅವರು ಮಾಹಿತಿ ಹೇಳ್ತಾರೆ. ಓಕೆ. ನಮ್ಮ ಇದೇ ಜಾಗ ಇಲ್ಲಿ ಒಂದು ಬೋರ್ಡ್ ಹಾಕಿದ್ರು ಸರ್ವಜ್ಞ ಜನ್ಮಸ್ಥಳ ಅಂತಂದು. ಇಲ್ಲ, ಈ ಜಾಗ ಸರ್ವಜ್ಞನ ಜನ್ಮಸ್ಥಳನ? ಮನೆ ಇತ್ತಲ್ಲಿ, ಆ ಮನೆ ಬಿದ್ದದ್ರಿ. ಇಲ್ಲೊಂದು ಬಿಲ್ಡಿಂಗ್ ಕಡಿಸ್ತವೆ ಅಂತ ಗೌರ್ಮೆಂಟ್ನವ್ರು ಹೇಳಿದ್ದಾರೆ. ಓಕೆ. ಅದು 2 ಕೋಟಿ ರೂಪಾಯಿ ಅನುದಾನದ ಒಳಗೆ ನಾವು ಅಲ್ಲಿ ಒಂದು ಕುಟೀರ ನಿರ್ಮಾಣ ಮಾಡಬೇಕು ಅಂತಂದು ಮಾಡಿದ್ದಾರೆ ಸರ್. 2 ಕೋಟಿ ರೂಪಾಯಿ ಒಂದು ಕುಟೀರ ನಿರ್ಮಾಣ ಆಗುತ್ತೆ. ಇದು ದೇವಸ್ಥಾನದ ಪ್ರಾಂಗಣ ಅಲ್ವಾ ಇದೆಲ್ಲ? ಹೌದು, ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟಂಥ ವಿಷಯ ಒಳಗೆ ಹೌದು, ಅವರು ಗೌರ್ಮೆಂಟ್ ವ್ಯಾಲ್ಯೂಷನ್ ಮಾಡ್ಕೊಂಡು ಗೌರ್ಮೆಂಟ್ಗೆ ಆದೇಶ ಮಾಡ್ಕೊಂಡಲ್ಲ ಪುರಾತತ್ವ ಇಲಾಖೆ ಸೇರಿದ್ದು. ಇದು ಪುರಾತತ್ವ ಇಲಾಖೆ ಸೇರಿದ್ದು. ಯಾರು ಇದಕ್ಕೆ ಮತ್ತು ಬರ್ತಕ್ಕಂಥ ಅವಶ್ಯ ಏನಿದ್ದಿಲ್ಲ. ಅವರು ಗೌರ್ಮೆಂಟ್ ವ್ಯಾಲ್ಯೂಷನ್ ಅವ್ರನ್ನ ಲೆಟರ್ ಬರೆದು ಧಾರವಾಡ ಇತ್ತು, ಧಾರವಾಡದಿಂದ ಮೈಸೂರಿಗೆ ಮಾಡಿದ್ರು. ಮೈಸೂರಿಂದ ಅವರು ಅನುಗ್ರಹದೊಳಗೆ 2 ಕೋಟಿ ರೂಪಾಯಿ ಇದಕ್ಕೆ ಅನುದಾನ ಬಿಡುಗಡೆ ಮಾಡಿದ್ರು. ನಮ್ಮಲ್ಲಿ ಸರ್ವಜ್ಞ ಪ್ರಾಧಿಕಾರಕ್ಕೆ 30 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ರು BJP ಸರ್ಕಾರದೊಳಗೆ. ಆದರೆ BJP ಸರ್ಕಾರವು ಅಕಾಲಿಕವಾಗಿ ಪಕ್ಷ ಬೇರೆ ಬಂದಿರೋದ್ರಿಂದ ಅಲ್ಲಿಗೆ ನಮಗೆ ಸರ್ವಜ್ಞದ ಅಭಿವೃದ್ಧಿ ಒಳಗೆ ಎಲ್ಲ ಹ್ಯಾಂಡ್ ಅಪ್ ಮಾಡಿದ್ರು. ಅಲ್ಲೇ ಸ್ಟಾಪ್ ಆಗಿದೆ. ಅದಕ್ಕೆ ಈಗ ಇರ್ತಕ್ಕಂಥ UB ವಣಕರ್ ಸರ್ ಅವರು ಅದನ್ನ ನಾನು ಮುಂದುವರ್ಸ್ಕೊಡ್ತೇನೆ ಅಂತಂದು ಅವರು ಹೇಳಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಮುಂದುವರ್ಸ್ತಾರೋ ಗೊತ್ತಿಲ್ಲ ನನಗಂತರು. ನಮ್ಮ BJP ಸರವಾಗಿ BC ಪಾಟೀಲ್ ಮತ್ತು ಕೃಷಿ ಸಚಿವರು BC ಪಾಟೀಲ್ ಇದ್ದಾಗ ಎಲ್ಲ ಅನುದಾನ ಮಾಡಿಕೊಟ್ರು. ಇದಕ್ಕೆ 1 ಕೋಟಿ ರೂಪಾಯಿ ಮಾಡಿಕೊಟ್ರು. ಅದಕ್ಕೆ ಯಾತ್ರಾ ನಿವಾಸ ಅಂತಂದು 50 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಮಾಡಿದರು. ಈಗ ಇರ್ತಕ್ಕಂಥ ಹಾಲಿ ನಾವು ಮಾತಾಡ್ತಾ ಇದ್ದ ಇದ್ರೊಳಗೆ ಇದಕ್ಕೆ ಮ್ಯೂಸಿಯಮ್ಮು ಹೌದು ಈ ಥರ ಕೆಲಸ ಮಾಡ್ತಂತ ನಮ್ಮ ಸರ್ ಮಾಡಿಕೊಟ್ರು. ಅದನ್ನ BJP ಸರ್ಕಾರ ಪತನಗೊಂಡ ನಂತರ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಹ್ಯಾಂಡಪ್ ಎಲ್ಲ ನಿಂತ್ಕೊಂಡವು. ಈಗ ನಾನು ಕೇಳೋ ಪ್ರಶ್ನೆ, ಇದು ಸರ್ವಜ್ಞನ ಹುಟ್ಟೂರು ಅಬಲೂರು ಅಂತ ಗೊತ್ತಾಗಿದ್ದೆ ಅವರು ಬರ್ದಿರುವಂತಹ ರಚಿಸಿದಂಥ ಒಂದು ಪದದಿಂದ. ಅದನ್ನ ಹೊರತುಪಡಿಸಿ ಮೌಖಿಕ ದಾಖಲೆಗಳು ಅಥವಾ ಯಾವ್ದಾದ್ರು ದಾಖಲಾತಿ ಒಳಗೆ ಬಂದಿದಂಥ ಮಾಹಿತಿ ಏನಾದರೂ ನಿಮ್ಮ ಕಡೆ ಇದೆಯಾ? ನಾವು 8ನೇ ಕ್ಲಾಸ್ ಒಂದು ಬುಕ್ನೊಳಗೆ ಅದಾವ್ರಿ. ಅಂದ್ರೆ ವಚನ ಪ್ರಕಾರ ಹಿಂದೆ ಈ ಸಾಹಿತ್ಯವನ್ನ ವಚನಗಳನ್ನ ಹೇಳ್ತಿದ್ರಲ್ಲ, ಅಂತರ ಕೈಯಲ್ಲಿ ವಾಲಿಗರಿ ಸಿಕ್ಕು ಅವು ವಾಲಿಗರಿಯಿಂದ ಕನ್ನಡವನ್ನು ಅನುವಾದ ಮಾಡ್ಕೊಂಡು ಸರ್ವಜ್ಞ ಈ ಅಬಲೂರಲ್ಲೇ ಹುಟ್ಟಿದ್ದು ಅನ್ನೋದನ್ನ ಕುರುಪು ತೋರಿಸ್ಕೊಟ್ರು. ಅವರು ಖಾತ್ರಿ ಪಡಿಸಿದ್ರು. ಆವಾಗ ಸರ್ವಜ್ಞನೆಂಬುವನ ಗರ್ವದಿಂದ ಅವನ ಸರ್ವರ ಒಳಗೊಂದೊಂದು ನುಡಿಗಲಿತು ವಿದ್ಯದ ಪರ್ವತವೇ ಆದ ಸರ್ವಜ್ಞಾನ. ಸರ್ವಜ್ಞ ಶಾಲೆ ಕಲೀಲಿಲ್ಲ ಅವನು, ಜನರಿಂದನ ಒಂದು ನುಡಿಗಲುತ. ಸರ್ವಜ್ಞನ ಒಂದು ಅನುಭವದ ಮಾತುಗಳು. ಯಾವತ್ತು ಸ್ಕೂಲ್ ಹೋದವರಲ್ಲ. ನಿಮ್ಮಿಂದ ಒಂದು ಅನುಭವ ಪಡ್ಕೊಂಡು ಅವನು ವಚನಗಳನ್ನು ರಚನೆ ಮಾಡಿದನು. ಅದಕ್ಕೆ ವರಕವಿ, ಸರ್ವಜ್ಞ, ತ್ರಿಪದಿ ಕವಿ ಅಂತಾನು ಹೆಸರು. ವರ ಪಡೆದು ಹುಟ್ಟಿದ ಮಗನಾದ್ದರಿಂದ ವರಕವಿ ಅಂತಾನು ಕರೀತಾರ. ವರಕವಿ ಸರ್ವಜ್ಞನು ಅಂತಾರ. ತ್ರಿಪದಿಗಳ ಬ್ರಹ್ಮನನು ಅಂತಾರ. ಈಗ ನನಗೆ ಈ ಜಾಗ ಏನೋ ಗೊತ್ತಾಯ್ತು, ಇದು ಅವ್ರಿಗೆ ಸಂಬಂಧಪಟ್ಟಿದ್ದು ಅಂತ. ನೀವು ಕಾಣಂಗೆ ಇವಾಗ ಸುಮಾರು ನಿಮ್ಗೊಂದು 80 ವರ್ಷ ಇದೆಯಾ? ನಮಗೆ 65 ವರ್ಷ. 65 ವರ್ಷದಿಂದ ಇಲ್ಲೊಂದು ಮನೆ ಇತ್ತ, ಸರ್ವಜ್ಞನ ಮನೆ ಇತ್ತು. ಬೇರೆಯವ್ರೊಬ್ರು ಬಳಸಿದ್ರು ಅವನು, ಗುಳಕಾಯಿ ಅಂತ ರೆಡ್ಡೇರವರು ವಾಸವಾಗಿದ್ರು. ಅವರು ಗೌರ್ಮೆಂಟ್ನವ್ರು ಕೇಳತ್ತಿನ ಬಿಟ್ಕೊಟ್ರು ಅದನ್ನು. ಅಂದರೆ ಕಂದಾಯ ದಾಖಲೆಗಳೊಳಗೆ ಈ ಮನೆ ಸರ್ವಜ್ಞ ಅವರ ತಾಯಿಯವರ ವಂಶಾವಳಿಗೆ ಸಂಬಂಧಪಟ್ಟಿದ್ದು ಅಂತ ದಾಖಲಾತಿಗಳು ಸಿಕ್ಕಿದವಂಗಂದ್ರೆ ಸಿಕ್ಕಿದ್ದಕ್ಕೇನ ಇದು ಸರ್ವಜ್ಞ ಹುಟ್ಟಿದ ಜಾಗ, ಇದು ಸರ್ವಜ್ಞನ ಮನೆ ಜನ್ಮಸ್ಥಳ. ಓಕೆ. ಅದಕ್ಕೆಲ್ಲ ಪೂರ್ತಿ ನಮ್ಮ ಈ ಊರಿನ ಒಂದು ಹಿಸ್ಟ್ರಿ ಬಗ್ಗೆ ಭೋಜರಾಜ್ ಪಾಟೀಲ್ರಂತ ಕಾಲೇಜ್ ಲೆಕ್ಚರ್ ಇದ್ರು. ಅವ್ರು ತೀರ್ಕೊಂಡ್ರ. ಈಗ ಅವರು ಎಲ್ಲ ಪೂರ್ತಿ ಹಿಸ್ಟ್ರಿ ಪೂರ್ತಿ ಹೇಳಾರ. ಅವ್ರು ರಿಸರ್ಚ್ ಮಾಡಿದ್ದಾರೆ, ಇದ್ರ ಬಗ್ಗೆ ಸಂಪೂರ್ಣವಾಗಿ ರಿಸರ್ಚ್ ಮಾಡಿ ಮಾಹಿತಿ ಹೇಳ್ತಾರೆ. ಕೆಲವೊಂದು ಇದ್ರೊಳಗೆ ಅಬಲೂರು ಅಂತ ಅವರು ಪೂರಾ ಮೆನ್ಷನ್ ಮಾಡಿದಕ್ಕೆ ಅವ್ರ ಬೆದರಿಕೆಗಳ ಕರೆಯನ್ನು ಕೆಲವೊಂದು ವಿಷಯದೊಳಗೆ ಅವ್ರಿಗೆ ಇದು ಮಾಡಿದ್ರು ಫೋನ್ನ್ಯಾಗ. ಅಬಲೂರು ಅಂತ ಹೇಳ್ತಿರಲ್ಲ ನೀವು, ಸರ್ವಜ್ಞ ಹುಟ್ಟಿದ್ದು ಮಾಸೂರು ಅಂತ. ಅವ್ರು ಮಾಸೂರು ಅಂತ ಅವ್ರಿ. ಇವ್ರು ಭೋಜರಾಜ್ ಪಾಟೀಲ್ ಸರ್ ಎಲ್ಲ ಸರ್ಚ್ ಮಾಡಿ ಇವ್ರೆಲ್ಲ ಸರ್ಚ್ ಮಾಡಿ ಎಲ್ಲ ಮಾಡಿ ಅಬಲೂರಿಯ ಸರ್ವಜ್ಞನ ಜನ್ಮಸ್ಥಳ ಅಂತ ಅವ್ರು ಹೇಳಿದ್ದಕ್ಕೆ ಕೆಲವೊಂದು ಬೆದರಿಕೆ ಕರೆಗಳನ್ನು ಅವ್ರಿಗೆ ಕೊಟ್ರು ಭೋಜರಾಜ್ ಪಾಟೀಲ್ ರೀ. ಅವ್ರು ಏನು ಹೆದರಿಲ್ಲ, ಅಬಲೂರಿ ಅಂತಾನೆ ಇದು ಮಾಡಿದ್ರು. ಚರಿತ್ರೆನ ಎಲ್ಲ ಬುಕ್ನಲ್ಲಿ ರಿಸರ್ಚ್ ಮಾಡಿ ಅಬಲೂರಿ ಅಂತ ಅವ್ರು ಹೇಳಿದ್ರು. ಈಗ ನೀವು ಹುಟ್ಟಿದ್ದು ನಿಮ್ಮ ತಾಯಿ ಮನೇಲಿ ಯಾವ್ದಲ್ಲ, ಹಂಗಂದ್ರೆ ನಿಮ್ಮ ಹುಟ್ಟೂರು ಯಾವ್ದು? ನಮ್ದು ಹುಟ್ಟೂರು
ನಾವು ಹುಟ್ಟಿದ್ದು ಬಸರಿಹಳ್ಳಿ, ಇರುವುದು ಯಾಕೆಂದ್ರೆ ಅಬಲೂರು. ತಾಯಿ ಮನೆನೇ ಹುಟ್ಟೂರು ಯಾವಾಗ್ಲೂ. ಸೊ ಹಾಗಾಗಿ ಸರ್ವಜ್ಞ ಹುಟ್ಟಿದ್ದು ಕೂಡ ಅಬಲೂರಲ್ಲಿ, ತಾಯಿ ಮನೆಯಲ್ಲಿ ಹೆರಿಗೆ ಆಗತ್ತೆ. ಸೊ ಹಾಗಾಗಿ ಸರ್ವಜ್ಞನ ಹುಟ್ಟೂರು ಕೂಡ ಅಬಲೂರೇ. ಆಮೇಲೆ ಇನ್ನೂ ಒಂದು ವಚನದಲ್ಲಿ ಹೇಳಿದ್ದಾನೆ, ತಂದೆ ವಿಕ್ರಮನು ಅಲ್ಲ, ತಾಯಿ ಮಾಳಿಯೂ ಅಲ್ಲ, ಚಂದ್ರಶೇಖರಯ್ಯನವರ ವರದಿಂದ ಹುಟ್ಟಿದ ಕಂದ ತಾನೆಂದ ಸರ್ವಜ್ಞ ಅಂತ ಅವನು ಒಂದು ವಚನನೇ ಹೇಳಿದ್ದಾನೆ. ಯಾರ ಇದನ್ನೂ ಅಲ್ಲ, ಒಂದು ವರಪ್ರಸಾದದಿಂದ ಹುಟ್ಟಿದೆ ನಾನಂತ ಸರ್ವಜ್ಞ ಹೇಳಿದ್ದಾನೆ. ಹೌದು, ಒಂದು ವಚನದಲ್ಲಿ. ಈ ರೀತಿಯಾದಂಥ ಮಾಹಿತಿಗಳು ಸರ್ವಜ್ಞನ ಹುಟ್ಟೂರಲ್ಲಿ ನಮಗೆ ಸಿಗ್ತಾ ಹೋಗುತ್ತೆ. ಸೊ ನೋಡೋದಕ್ಕೆ ಸದ್ಯಕ್ಕಂತರೂ ಮನೆ ಇಲ್ಲ, ಮನೆ ಆಗಬೇಕಾಗಿರೋ ಒಂದು ಜಾಗ ನೀವು ಆ ಭಾಗದಲ್ಲಿ ನೋಡ್ಬೋದು. ಎಷ್ಟು ಅಳತೆಯಲ್ಲಿದೆ ಅದು? ಸರ್ ಅದು ಸರಿಸುಮಾರು ನಮಗಂತೂ ಲೆಕ್ಕ ಇಲ್ಲ ಸರ್, ನೋಡ್ಬೋದು ಅಂದಾಜು ಒಳಗೆ ಎಷ್ಟು ಫೂಟ್ ಆಗ್ಬೋದು ರಾಜರ? ಎಷ್ಟಾಗ್ಬೋದು ನೀವು ನೋಡಿರ್ತೀರಾ? ಇಲ್ಲಿ ಅದ ನಮ್ಮ ಅಜ್ಜರ್. 2 ಗುಂಟೆ ರೀ. 2 ಗುಂಟೆ ಜಾಗ. ಅದು ಇವಾಗ ನೆಕ್ಸ್ಟ್ ಕುಟೀರ ನಿರ್ಮಾಣ ಆದ್ರೂ, ಒಂದು ಮ್ಯೂಸಿಯಂ ನಿರ್ಮಾಣ ಆದ್ರೂ ಒಂದು 2 ಗುಂಟೆ ಜಾಗದಲ್ಲಿ ಬರುತ್ತೆ. 2 ಕೋಟಿ ರೂಪಾಯಿ ಇದಾಗೈತೆ.